ಈ ನೆಗೆಟಿವ್ ಯೋಚನೆ ಬಗ್ಗೆ ಒಂದು ಬೇರೆ ದೃಷ್ಟಿಯಿಂದ ನೋಡೋಣ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ 2 ಮೆಥಡ್ ಹೇಳ್ತೀನಿ ಮತ್ತು ನೀವು ಆ 2 ಮೆಥಡ್ ಫಾಲೋ ಮಾಡಿದ್ರೆ ನಿಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಬರೋದು ನಿಲ್ಲತ್ತೆ. ಅದಕ್ಕೆ ಈ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಎಲ್ಲದಕ್ಕಿಂತ ಮುಂಚೆ ಈ ನೆಗೆಟಿವ್ ಥಾಟ್ಸ್ ನಮ್ಮ ಮನಸ್ಸಲ್ಲಿ ಯಾಕೆ ಬರ್ತವೆ ಅಂತ ನೋಡೋಣ. ಇಂಗ್ಲಿಷ್ ಅಲ್ಲಿ ಒಂದು ಶಬ್ದ ಇದೆ, ಗೀಗೋ, ಅಂದ್ರೆ ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್, ಅಂದ್ರೆ ಕಸ ಒಳಗಡೆ ಹಾಕಿದ್ರೆ ಕಸಾನೇ ಆಚೆ ಬೀಳತ್ತೆ ಮತ್ತು ನಮ್ಮ ಜೀವನ ಈ ಗೀಗೋ ಮೇಲೆ ನಡೆಯುತ್ತೆ. ಒಂದು ವೇಳೆ ನಿಮ್ಮ ಮನಸ್ಸಿನ ಹಾರ್ಡ್ ಡಿಸ್ಕ್ ಅಲ್ಲಿ ಕಸ ಇದ್ರೆ ಹೊರಗಡೆ ಏನ್ ಬೀಳತ್ತೆ? ಕಸಾನೆ ಅಲ್ವಾ? ಆದ್ರೆ ಒಂದು ವೇಳೆ ನಿಮ್ಮ ಮನಸ್ಸಿನ ಹಾರ್ಡ್ ಡಿಸ್ಕ್ ಅಲ್ಲಿ ಒಳ್ಳೆ ಯೋಚನೆಗಳಿದ್ರೆ ನಿಮ್ಮ ವಿಚಾರಗಳು ಕೂಡ ಪಾಸಿಟಿವ್ ಮತ್ತು ಮಧುರವಾಗೇ ಇರುತ್ತವೆ. ಅದಕ್ಕೆ ನಾವು ತುಂಬಾ ಅಲರ್ಟ್ ಆಗಿರ್ಬೇಕು, ಜಾಗೃತರಾಗಿರ್ಬೇಕು. ನಮ್ಮ ಮನಸ್ಸಿನ ಹಾರ್ಡ್ ಡಿಸ್ಕ್ ಅಲ್ಲಿ ನಾವೇನೇನ್ ಸ್ಟೋರ್ ಮಾಡ್ತಿದೀವಿ ಅಂತ ಒಂದು ಉದಾಹರಣೆ ನೋಡೋಣ. ರಾಮಾಯಣದಲ್ಲಿ ಈ ಕೈಕೇಯಿ ಪ್ರಭು ಶ್ರೀರಾಮರನ್ನು ತುಂಬಾ ಪ್ರೀತಿ ಮಾಡ್ತಿದ್ರು. ಹೀಗೆ ಹೇಳ್ತಾರೆ, ಪ್ರಭು ಶ್ರೀರಾಮನ ಮೇಲೆ ಕೌಶಲ್ಯಗಿಂತ ಕೈಕೇಯ ಪ್ರೀತಿ ತುಂಬಾ ಇತ್ತು ಅಂತ. ಆದ್ರೆ ಯಾವಾಗ ಕೈಕೇಯಿ ಮಂತರ ಜೊತೆ ಕೂಡ್ತಾಳೆ ಅವಾಗ ಕೈಕೇಯ ಮನಸ್ಸು ಕೆಡತ್ತೆ ಮತ್ತು ಮನಸ್ಸಲ್ಲಿ ಕೆಟ್ಟ ವಿಚಾರಗಳು ಬರುವುದಕ್ಕೆ ಶುರುವಾಗ್ತವೆ ಮತ್ತು ಆಮೇಲೆ ದಶರಥನಿಗೆ ಹೇಳಿಸಿ ಪ್ರಭು ಶ್ರೀರಾಮರನ್ನು ವನವಾಸಕ್ಕೆ ಕಳಿಸ್ತಾರೆ ಮತ್ತು ತನ್ನ ಮಗ ಭರತನಿಗೆ ಸಿಂಹಾಸನ ಕೊಡಿಸುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾದ್ರೆ ಈ ಕೆಟ್ಟ ಯೋಚನೆ ಎಲ್ಲಿಂದ ಬಂತು? ಈ ಕೆಟ್ಟ ಯೋಚನೆ ಆ ಮಂತರ ಜೊತೆ ಸಂಗತಿ ಮಾಡುವುದರಿಂದ ಬಂತು. ಹಾಗೆ ನಾವು ಸಹ ಯೋಚನೆ ಮಾಡಬೇಕು, ನಮ್ಮ ಜೀವನದಲ್ಲಿ ಈ ಮಂತರ ಎಲ್ಲಿಂದ ಪ್ರವೇಶ ಆಗ್ತಿದೆ ಅಂತ. ಈ ಮಂತರ ನಿಮ್ಮ ಸ್ನೇಹಿತರಿಂದ ಬರಬಹುದು, ಈ ಮಂತರ ನಿಮ್ಮ ಸೋಷಿಯಲ್ ಮೀಡಿಯಾದಿಂದ ಬರಬಹುದು, ಟಿವಿಯಲ್ಲಿ ನೀವು ನೋಡುವ ಶೋಸ್ ಗಳಿಂದ ಬರಬಹುದು, ನಿಮ್ಮ ರಿಲೇಷನ್ ಗಳಿಂದ ಬರಬಹುದು. ಅದಕ್ಕೆ ಈ ಮಂತರನ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುವುದಕ್ಕೆ ಬಿಡಬಾರದು. ಒಂದು ವೇಳೆ ನಮ್ಮ ಜೀವನದಲ್ಲಿ ಮಂತರ ಇದ್ರೆ ನಮ್ಮ ಮನಸ್ಸಲ್ಲಿ ಕಸಾನೆ ತುಂಬತ್ತೆ ಮತ್ತು ಯಾವಾಗ ಆ ಕಸ ನಮ್ಮ ಅಂತರಂಗದಲ್ಲಿ ಹೋಗತ್ತೆ ಅವಾಗ ನಮ್ಮ ಚಿಂತೆ ಹೆಚ್ಚಾಗತ್ತೆ, ಕೆಟ್ಟ ಯೋಚನೆಗಳು ಬರುವುದಕ್ಕೆ ಶುರು ಆಗ್ತವೆ. ಅದಕ್ಕೆ ಆ ಕಸ ಒಳಗಡೆ ಪ್ರವೇಶ ಆಗದೆ ಇರುವ ತರ ನೋಡ್ಕೋಬೇಕು. ಇಲ್ಲ ಅಂದ್ರೆ ಈ ನೆಗೆಟಿವ್ ವಿಚಾರಗಳಿಂದ ಹೊರಗಡೆ ಬರುವುದು ತುಂಬಾನೇ ಕಷ್ಟ ಆಗತ್ತೆ. ಅದಕ್ಕೆ ನಮ್ಮ ಮನಸ್ಸಿನ ಹಾರ್ಡ್ ಡಿಸ್ಕ್, ಅದಕ್ಕೆ ನಾವು ಅಂತರ್ಮನ ಅಂತ ಕರಿತೀವಿ, ಅದರ ಶುದ್ಧೀಕರಣ ಮಾಡುವ ಅವಶ್ಯಕತೆ ಇರುತ್ತೆ. ಒಂದು ವೇಳೆ ನಿಮ್ಮ ಮನಸ್ಸು ನೆಗೆಟಿವ್ ಯೋಚನೆಗಳಿಂದಾನೇ ತುಂಬಿದ್ರೆ, ಯಾವಾಗಲೂ ಮನಸ್ಸಲ್ಲಿ ಕೇವಲ ಕೆಟ್ಟ ಯೋಚನೆಗಳೇ ಬರ್ತಿದ್ರೆ, ಇಂತಹ ಸ್ಥಿತಿಯಲ್ಲಿ ಏನ್ ಮಾಡ್ಬೇಕು? ಒಂದು ಮಾತು ಯಾವಾಗಲೂ ನೆನಪಿಡಿ, ಯಾವಾಗ ನೀವು ಈ ಕೆಟ್ಟ ವಿಚಾರಗಳ ಬಗ್ಗೆ ಸತತವಾಗಿ ಯೋಚನೆ ಮಾಡ್ತಿರ್ತೀರಾ ಆವಾಗ ನೀವು ಅದಕ್ಕೆ ಇನ್ನೂ ಪವರ್ ಕೊಡ್ತೀರಾ. ಅದು ನಿಮ್ಮಲ್ಲಿ ಇನ್ನೂ ಹೆಚ್ಚಾಗತ್ತೆ. ಅದನ್ನ ಹೊರಗಡೆ ಹಾಕುವುದು ತುಂಬಾನೇ ಕಷ್ಟ ಆಗತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಮನಸ್ಸಿನ ಮಾತುಗಳನ್ನು ಒಬ್ಬ ತಿಳುವಳಿಕೆ ಇರುವ ವ್ಯಕ್ತಿ ಜೊತೆ ಅಥವಾ ಯಾರು ನಿಮ್ಗೆ ಒಳ್ಳೆ ಮಾರ್ಗದರ್ಶಿ ಅಂತ ಅನಿಸ್ತಾರೆ ಅವ್ರ ಜೊತೆ ಶೇರ್ ಮಾಡ್ಕೋಬೇಕು. ಅದರಿಂದ ಏನಾಗತ್ತೆ ಅಂದ್ರೆ ಈ ನೆಗೆಟಿವ್ ಯೋಚನೆಗಳು ಸಾವಕಾಶವಾಗಿ ಆಚೆ ಬೀಳುವುದಕ್ಕೆ ಶುರು ಆಗ್ತವೆ. ಅದರಿಂದ ನಿಮ್ಮ ಮನಸ್ಸು ಖಾಲಿ ಆಗತ್ತೆ. ಯಾವ ಪ್ರಕಾರ ಮಹಾಭಾರತದಲ್ಲಿ ಅರ್ಜುನ ತುಂಬಾ ಗೊಂದಲದ ಮನಸ್ಥಿತಿಯಲ್ಲಿರ್ತಾನೆ, ಅವಾಗ ಅವನೇನ್ ಮಾಡ್ತಾನಂದ್ರೆ ತನ್ನ ಕಷ್ಟಗಳನ್ನ ಶ್ರೀಕೃಷ್ಣನಲ್ಲಿ ತೋಡ್ಕೊಳ್ತಾನೆ ಮತ್ತು ತನ್ನ ಮನಸ್ಸನ್ನ ಖಾಲಿ ಮಾಡ್ಕೋತಾನೆ ಮತ್ತು ಆಮೇಲೆ ಭಗವಾನ್ ಶ್ರೀಕೃಷ್ಣ ಅವನಿಗೆ ಭಗವದ್ಗೀತೆಯ ಜ್ಞಾನ ಕೊಡ್ತಾರೆ. ಅದಕ್ಕೆ ಮನಸ್ಸಿನ ನೆಗೆಟಿವ್ ಯೋಚನೆಗಳನ್ನು ಒಬ್ಬ ತಿಳುವಳಿಕೆ ಇರುವ ವ್ಯಕ್ತಿ ಜೊತೆ ಶೇರ್ ಮಾಡ್ಕೊಂಡ್ರೆ ನಮ್ಮ ತ್ರಾಸ್ ಕಡಿಮೆ ಆಗತ್ತೆ. ಯಾಕಂದ್ರೆ ಇನ್ನೊಬ್ಬರ ಮುಂದೆ ಹೇಳ್ಕೊಳ್ಳುವುದರಿಂದ ಆ ವಿಚಾರಗಳು ಹೊರಗಡೆ ಹೋಗ್ತವೆ. ಇನ್ನೊಂದು ಮೆಥಡ್ ಯಾವ್ದಂದ್ರೆ, ನಮ್ಮ ಮನಸ್ಸಿನ ಹಾರ್ಡ್ ಡಿಸ್ಕ್ ಅಲ್ಲಿ ಯಾವ ಯೋಚನೆ ತುಂಬ್ತೀವಿ ಆ ಎಲ್ಲಾ ಯೋಚನೆಗಳು ಪಾಸಿಟಿವ್ ಇರಬೇಕು. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ, ನಾವು ಸತತವಾಗಿ ಒಳ್ಳೆಯ ಬುಕ್ಸ್ ಓದ್ಬೇಕು, ಒಳ್ಳೆಯ ಮಾತುಗಳನ್ನೇ ಕೇಳಿಸ್ಕೋಬೇಕು, ಒಳ್ಳೆಯ ಜನರ ಸಂಗತಿ ಕಟ್ಕೋಬೇಕು. ಅದರಿಂದ ಏನಾಗತ್ತೆ, ಸತತವಾಗಿ ನಿಮ್ಮ ಮನಸ್ಸಲ್ಲಿ ಒಳ್ಳೆ ವಿಚಾರಗಳೇ ತುಂಬ್ತವೆ ಮತ್ತು ನಿಯಮದ ಪ್ರಕಾರ ಯಾವ ಮಾತುಗಳನ್ನು ಬಹಿರಂಗದಲ್ಲಿ ಮಾತಾಡ್ತೀರಾ, ಕೇಳಿಸ್ಕೋತೀರಾ, ಅವು ನಿಮ್ಮ ಅಂತರಂಗದಲ್ಲಿ ಮನೆ ಮಾಡ್ತವೆ ಮತ್ತು ಸಮಯಕ್ಕೆ ತಕ್ಕಂತೆ ಅದೇ ಪ್ರಕಾರದ ಯೋಚನೆಗಳು ನಿಮ್ಮ ಮನಸ್ಸಲ್ಲಿ ಬರ್ತವೆ. ಅದಕ್ಕೆ ಸಾಧ್ಯವಾದಷ್ಟು ಒಳ್ಳೆಯ ವಿಷಯಗಳನ್ನು ಓದಬೇಕು, ಕೇಳಿಸ್ಕೋಬೇಕು, ಒಳ್ಳೆಯ ಜನರ ಸಂಗತಿ ಮಾಡ್ಕೋಬೇಕು ಮತ್ತು ಬೇರೆಯವರ ಬಗ್ಗೆ ಒಳ್ಳೆಯದನ್ನೇ ಮಾತಾಡಬೇಕು. ಮತ್ತು ಒಂದು ಸಲ ನಿಮ್ಮ ಅಂತರಂಗದ ಶುದ್ಧೀಕರಣ ಆದ್ಮೇಲೆ ಕೆಟ್ಟ ವಿಚಾರಗಳು ಬಂದ್ರೂ ಸಹ ಅವು ಜಾಸ್ತಿ ಸಮಯದವರೆಗೆ ನಿಲ್ಲಲ್ಲ. ಯಾಕಂದ್ರೆ ನಿಮ್ಮ ಮನಸ್ಸಲ್ಲಿ ಒಳ್ಳೆಯ ವಿಚಾರಗಳ ಪ್ರಮಾಣ ಜಾಸ್ತಿ ಇರತ್ತೆ. ಹಾಗಿದ್ರೆ ಸ್ನೇಹಿತರೆ,